ದೆಹಲಿಯ ತಣ್ಣನೆಯ ಚಳಿಯಲ್ಲೂ ಬೆವರು ಮೂಡುವಂತೆ ಮಾಡಿದ ಕೃತ್ಯ ಇದು. ಕಾಮಪಿಪಾಸುಗಳಿಗೆ ಬಲಿಯಾದ ಯುವತಿಯೊಬ್ಬಳ ಕರುಣಾಜನಕ ಕಥೆ. 14 ದಿನಗಳ ಹೋರಾಟದ ಬಳಿಕ ಬಾರದ ಲೋಕಕ್ಕೇನೋ ಆಕೆ ಹೋಗಿಬಿಟ್ಟಳು. ಆದರೆ ಅವಳು ಹೋರಾಟದ ದೀವಿಗೆಗೆ ಹಚ್ಚಿದ ಕಿಡಿ ಇನ್ನೂ ಆರಿಲ್ಲ. ದೇಶದ ಜನರನ್ನ ಬಡಿದೆಬ್ಬಿಸಿದ ದೆಹಲಿ ಗ್ಯಾಂಗ್ ರೇಪ್ ಪ್ರಕರಣದ ಸಂಪೂರ್ಣ ವಿವರ ನೀಡುವ ಕಾರ್ಯಕ್ರಮವೇ 14 ದಿನಗಳು. ನಾನು ಗುರುಪ್ರಸಾದ್. ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು ದೆಹಲಿಯ ಗ್ಯಾಂಗ್ ರೇಪ್ ಪ್ರಕರಣ. ವಿದ್ಯಾರ್ಥಿನಿ ಮೇಲೆ ಕಾಮುಕರು ನಡೆಸಿದ ಪೈಶಾಚಿಕ ಕೃತ್ಯ ಎಂಥವರ ಕರುಳನ್ನ ಹಿಂಡುವಂತೆ ಮಾಡಿತ್ತು. ಸುಮಾರು 14 ದಿನಗಳ ಕಾಲ ಯುವತಿ ಉಸಿರಾಡ್ತಿದ್ರೂ ಕೂಡ ಸತ್ತಂತೆಯೇ ಬದುಕಿದ್ದಳು. ಕೊನೆಗೂ ಕೋಟ್ಯಾಂತರ ಜನರ ಹಾರೈಕೆ, ವೈದ್ಯರ ಶತ ಪ್ರಯತ್ನ ಫಲಿಸಲೇ ಇಲ್ಲ. ಮತ್ತೆಂದೂ ಬಾರದ ಲೋಕಕ್ಕೆ ಹೊರಟು ಹೋದಳು ಆ ಯುವತಿ. ಚಲಿಸುತ್ತಿದ್ದ ಬಸ್ನಲ್ಲೇ ಯುವತಿ ಮೇಲೆ ಅತ್ಯಾಚಾರ, ಕಾಮುಕರ ಕ್ರೌರ್ಯಕ್ಕೆ ವಿದ್ಯಾರ್ಥಿನಿ ಬಲಿ. 14 ದಿನಗಳ ಜೀವನ್ಮರಣ ಮಹಾ ಹೋರಾಟ ಅಂತ್ಯ. ಅಂದು ಡಿಸೆಂಬರ್ 16ರ ರಾತ್ರಿ 10:30ರ ಸಮಯ ದೆಹಲಿಯ ಸಫ್ದರ್ಜಂಗ್ ಆಸ್ಪತ್ರೆಗೆ ಯುವ ಜೋಡಿಯೊಂದು ದಾಖಲಾಗಿತ್ತು. ತೀವ್ರ ರಕ್ತಸ್ರಾವದಿಂದ ಬಳಲ್ತಾ ಇದ್ದ ಯುವತಿ ಅರೆ ಪ್ರಜ್ಞಾವಸ್ಥೆಯಲ್ಲಿದ್ದಳು. ಆಕೆಯ ಪ್ರಿಯಕರನಿಗೂ ಗಾಯಗಳಾಗಿದ್ದವು. ಆ ಯುವತಿ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆಸಲಾಗಿತ್ತು. ಇಬ್ಬರ ಮೇಲೂ ಮಾರಣಾಂತಿಕ ಹಲ್ಲೆ ನಡೆದಿತ್ತು. ಎಸ್, ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿರೋ ದೆಹಲಿ ಯುವತಿಯ ಮೇಲಿನ ಗ್ಯಾಂಗ್ ರೇಪ್ ಪ್ರಕರಣ ಬೆಳಕಿಗೆ ಬಂದದ್ದೇ ಸಫ್ದರ್ಜಂಗ್ ಆಸ್ಪತ್ರೆ ಮೂಲಕ. ಡಿಸೆಂಬರ್ 17ರ ಬೆಳಗಿನ ಜಾವ ಯುವತಿ ಮೇಲಿನ ಕಾಮುಕರ ಅಟ್ಟಹಾಸ ಕೇಳಿ ದೇಶವೇ ಬೆಚ್ಚಿ ಬಿದ್ದಿತ್ತು. ಹಿಂದಿನ ರಾತ್ರಿ 10 ಗಂಟೆ ಸುಮಾರಿಗೆ 23 ವರ್ಷದ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿನಿ ತನ್ನ ಬಾಯ್ಫ್ರೆಂಡ್ ಜೊತೆ ಸಿನಿಮಾ ನೋಡಿ ಬಂದಿದ್ಲು. ದಕ್ಷಿಣ ದೆಹಲಿಯ ಮುನಿಕ್ರಾ ಬಳಿಯ ಸಾಕೇತ್ ಮಾಲ್ನಿಂದ ಹೊರಬರ್ತಿದ್ದಂತೆ ಖಾಸಗಿ ಬಸ್ ಒಂದು ಹೊರಡಲು ರೆಡಿಯಾಗಿತ್ತು. ದ್ವಾರಕಾಗೆ ಹೋಗಲು ಇಬ್ಬರು ಆ ಲಕ್ಸುರಿ ಬಸ್ ಏರಿದ್ರು. ಆದ್ರೆ ಆ ಬಸ್ನಲ್ಲಿದ್ದದ್ದು ಕೇವಲ 6 ಮಂದಿ. ಅವರು ಕಾಮ ಪಿಪಾಸುಗಳು ಎಂಬ ಅರಿವು ಅವರಿಗಿರಲಿಲ್ಲ. ಸ್ವಲ್ಪ ದೂರ ಹೋಗುತ್ತಿದ್ದಂತೆ ಆ 6 ದುಷ್ಕರ್ಮಿಗಳು ಯುವತಿ ಮೇಲೆರಗಿದ್ದಾರೆ. ಅಡ್ಡ ಬಂದ ಬಾಯ್ಫ್ರೆಂಡ್ ಅನ್ನ ಥಳಿಸಿ ಕಟ್ಟಿ ಹಾಕಿ ಅವನ ಎದುರಲ್ಲೇ ಅತ್ಯಾಚಾರ ನಡೆಸಿದ್ದಾರೆ. ಅಷ್ಟೇ ಅಲ್ಲ, ಯುವತಿಯ ಮರ್ಮಾಂಗಕ್ಕೆ ರಾಡ್ನಿಂದ ತಿವಿದು ರಕ್ಕಸ ವರ್ತನೆ ತೋರಿದ್ದಾರೆ. ಮಹಿಪಾಲ್ಪುರ ಫ್ಲೈಓವರ್ ಬಳಿ ಇಬ್ಬರನ್ನು ಹೊರದಬ್ಬಿ ಹೋಗಿದ್ದಾರೆ. ತೀವ್ರ ಅಸ್ವಸ್ಥಳಾಗಿದ್ದ ಆಕೆಯನ್ನ ಸಫ್ದರ್ಜಂಗ್ ಆಸ್ಪತ್ರೆಗೆ ಸೇರಿಸಲಾಯಿತು. ಅಲ್ಲಿಂದ ಆ ಯುವತಿ ಸುಮಾರು 12 ದಿನಗಳ ಕಾಲ ಸಫ್ದರ್ಜಂಗ್ ಆಸ್ಪತ್ರೆಯಲ್ಲೇ ಜೀವನ್ಮರಣ ಹೋರಾಟ ನಡೆಸಿದ್ಲು. ಯುವತಿಯ ಸ್ಥಿತಿ ತೀರಾ ಚಿಂತಾಜನಕವಾಗಿತ್ತು. ಐಸಿಯುನಲ್ಲಿಟ್ಟು ಎಲ್ಲಾ ರೀತಿಯ ಚಿಕಿತ್ಸೆ ನೀಡಲಾಗಿತ್ತು. 25ಕ್ಕೂ ಹೆಚ್ಚು ಸರ್ಜರಿಗಳನ್ನ ಮಾಡಲಾಗಿತ್ತು. ಆಕೆ ಆಸ್ಪತ್ರೆಗೆ ದಾಖಲಾದ 3ನೇ ದಿನಕ್ಕೆ ಮಗಳನ್ನು ನೋಡಲು ಬಂದ ತಾಯಿ ಹಾಗೂ ಅಣ್ಣನ ಮುಂದೆ ಕಂಬನಿಗೆರೆದಿದ್ಲು. ಅಮ್ಮ, ನಾನು ಇನ್ನೂ ಬದುಕಬೇಕು, ನನ್ನನ್ನ ಉಳಿಸಿಕೊಳ್ಳಿ ಅಂತ ಕಣ್ಣುಗಳಲ್ಲೇ ಗೋಗರೆದಿದ್ಲು. ಆರೋಪಿಗಳಿಗೆ ಶಿಕ್ಷೆ ಆಗುತ್ತೆ ತಾನೇ ಅಂತ ಪ್ರಶ್ನಿಸಿದ್ಲು. ಮಗಳ ಸ್ಥಿತಿ ಕಂಡ ಆ ತಾಯಿ ಹೃದಯ ಹೇಗಿರಬೇಡ? ಸಫ್ದರ್ಜಂಗ್ ಆಸ್ಪತ್ರೆಯಲ್ಲಿದ್ದ ಯುವತಿ ಆರೋಗ್ಯದಲ್ಲಿ ಯಾವುದೇ ಚೇತರಿಕೆ ಕಂಡು ಬರಲೇ ಇಲ್ಲ. ಹೆಚ್ಚಿನ ಚಿಕಿತ್ಸೆಗಾಗಿ ಯುವತಿಯನ್ನ ಡಿಸೆಂಬರ್ 26ರಂದು ರಾತ್ರಿ ದಿಢೀರನೆ ಸಿಂಗಾಪುರದ ಪ್ರತಿಷ್ಠಿತ ಮೌಂಟ್ ಎಲಿಜಬೆತ್ ಆಸ್ಪತ್ರೆಗೆ ಏರ್ ಆಂಬ್ಯುಲೆನ್ಸ್ನಲ್ಲಿಯೇ ಕೊಂಡೊಯ್ಯಲಾಯಿತು. ಯುವತಿಯ ತಂದೆ ತಾಯಿ ಹಾಗೂ ವೈದ್ಯರು ಕೂಡ ಸಿಂಗಾಪುರಕ್ಕೆ ತೆರಳಿದ್ರು. ದುರದೃಷ್ಟವಶಾತ್ ಕೊನೆಗೂ ಕೋಟ್ಯಾಂತರ ಜನರ ಪ್ರಾರ್ಥನೆ ಫಲಿಸಲೇ ಇಲ್ಲ. ದೂರದ ನಾಡಿಗೆ ಹೋದರೂ ಆ ಯುವತಿ ಬದುಕಿ ಬರಲಿಲ್ಲ. ಆಕೆಗೆ ಸಂಭವಿಸಿದ ಹೃದಯಾಘಾತದಿಂದಾಗಿ ಮೆದುಳಿನಲ್ಲಿ ನೀರು ಶೇಖರಣೆಯಾಗಿತ್ತು. ರಕ್ತ ಪರಿಚಲನೆ ಇಲ್ಲದೆ ಮೆದುಳು ತೀವ್ರವಾಗಿ ಊದಿಕೊಂಡಿತ್ತು.
ಇದರಿಂದಾಗಿ ಬಹು ಅಂಗಾಂಗ ವೈಫಲ್ಯ ಉಂಟಾಗಿ ಆಕೆ ಕೊನೆಯುಸಿರೆಳೆದಳು. 29ರಂದು ಬೆಳಗಿನ ಜಾವ 2:15 ಸುಮಾರಿಗೆ ಆಕೆಯ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಬರೋಬ್ಬರಿ 14 ದಿನಗಳಿಂದ ಸಾವಿನೊಂದಿಗೆ ದಿಟ್ಟ ಹೋರಾಟ ನಡೆಸಿದ ಆ ಕೆಚ್ಚೆದೆಯ ಯುವತಿ ಕೊನೆಗೂ ಸೋತು ಸಾವಿಗೆ ಶರಣಾದ್ಲು. ದೇಶಾದ್ಯಂತ ಆಕೆ ಸಾವಿಗೆ ತೀವ್ರ ಸಂತಾಪ ವ್ಯಕ್ತವಾಯಿತು. ಕಾಮಾಂಧರ ಕ್ರೌರ್ಯಕ್ಕೆ ಬಲಿಯಾದ ಯುವತಿಗಾಗಿ ಜನರು ಮರುಗಿದರು. ಅಪರಾಧಿಗಳನ್ನ ಕಠಿಣ ಶಿಕ್ಷೆಗೆ ಗುರಿಪಡಿಸಲು ಆಗ್ರಹಿಸಿದ್ರು. ಪ್ರಧಾನಿ ಸಿಂಗ್, ಸೋನಿಯಾ ಗಾಂಧಿ, ರಾಷ್ಟ್ರಪತಿ ಪ್ರಣಬ್ ಸೇರಿದಂತೆ ಹಲವು ಗಣ್ಯರು, ಉದ್ಯಮಿಗಳು ತೀವ್ರ ಸಂತಾಪ ವ್ಯಕ್ತಪಡಿಸಿದ್ರು. ಯಾವುದೇ ಜಾತಿ ಧರ್ಮದ ಬೇಲಿ ಇಲ್ಲದೆ ಎಲ್ಲರೂ ಮೊಂಬತ್ತಿ ಬೆಳಗಿಸಿ ಆಕೆ ಆತ್ಮಕ್ಕೆ ಶಾಂತಿ ಕೋರಿದ್ರು. ನಿಜಕ್ಕೂ ನಿನ್ನೆ ಕರಾಳ ಶನಿವಾರವಾಗಿತ್ತು. ಇವತ್ತು ಬೆಳಗಿನ ಜಾವ 3:30 ಸುಮಾರಿಗೆ ಸಿಂಗಾಪುರ್ನಿಂದ ಯುವತಿ ಮೃತದೇಹ ತರಲಾಯಿತು. ಈ ವೇಳೆ ಏರ್ಪೋರ್ಟ್ನಲ್ಲಿ ಪ್ರಧಾನಿ ಸಿಂಗ್, ಸೋನಿಯಾ ಅಂತಿಮ ನಮನ ಸಲ್ಲಿಸಿದ್ರು. ಬಳಿಕ ಬೆಳಗ್ಗೆ 7:35ಕ್ಕೆ ದ್ವಾರಕಾ ಪ್ರದೇಶದಲ್ಲಿ ಅಂತಿಮ ಸಂಸ್ಕಾರ ನೆರವೇರಿಸಲಾಯಿತು. ಗೃಹ ಖಾತೆ ರಾಜ್ಯ ಸಚಿವ RPN ಸಿಂಗ್, ದೆಹಲಿ ಮುಖ್ಯಮಂತ್ರಿ ಶೀಲಾ ದೀಕ್ಷಿತ್ ಹಾಗೂ ಕುಟುಂಬ ಸದಸ್ಯರ ಸಮ್ಮುಖದಲ್ಲಿ ಅಂತ್ಯ ಸಂಸ್ಕಾರ ನಡೆಸಲಾಯಿತು. ಈ ಮಧ್ಯೆ ಯುವತಿ ಮೇಲೆ ಅತ್ಯಾಚಾರ ನಡೆಸಿದ್ದ 6 ಆರೋಪಿಗಳನ್ನ ಬಂಧಿಸಲಾಯಿತು. ರಾಮ್ ಸಿಂಗ್, ಮುಕೇಶ್ ಸಿಂಗ್, ಪವನ್ ಗುಪ್ತಾ, ವಿಜಯ್ ಶರ್ಮಾ, ಜುವೆನಿಲ್, ಅಕ್ಷಯ್ KR ಸಿಂಗ್ ಅನ್ನೋ ದುಷ್ಟರನ್ನ ಪೊಲೀಸರು ಬಂಧಿಸಿದ್ರು. ಈ ಆರೋಪಿಗಳಲ್ಲಿ ಪವನ್ ಗುಪ್ತಾ ಎಂಬಾತ ಬಾಲಾಪರಾಧಿ ಅನ್ನೋದು ಮತ್ತಷ್ಟು ಆತಂಕಕಾರಿ ವಿಷಯ. ಡಿಸೆಂಬರ್ 19ರಂದು ದೆಹಲಿಯ ಸಾಕೇತ್ ಕೋರ್ಟ್ಗೆ ಎಲ್ಲ ಆರೋಪಿಗಳನ್ನ ಹಾಜರುಪಡಿಸಲಾಯಿತು. ನ್ಯಾಯಾಧೀಶರ ಮುಂದೆ ತಮ್ಮ ತಪ್ಪೊಪ್ಪಿಕೊಂಡ್ರು. ನಾವು ಕ್ಷಮೆಗೂ ಮೀರಿದ ತಪ್ಪು ಮಾಡಿದ್ದೇವೆ. ಯುವತಿಯ ಮೇಲೆ ಅತ್ಯಾಚಾರವೆಸಗಿ ಆಕೆಯ ಜೊತೆಗಿದ್ದ ಯುವಕನನ್ನ ಥಳಿಸಿದ್ದು ನಿಜ ಅಂತ ಹೇಳಿಕೆ ನೀಡಿದ್ರು. ಆದ್ರೆ ಕಾನೂನು ಕಟ್ಟಲೆಗಳ ಚೌಕಟ್ಟಿನಲ್ಲಿಯೇ ಎಲ್ಲವೂ ನಡೆಯಬೇಕು. ಹಾಗಾಗಿ ನ್ಯಾಯಾಧೀಶರು ಅವರನ್ನೆಲ್ಲ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ರು. ಹದಿಮೂರು ದಿನಗಳ ಕಾಲ ಜೀವನ್ಮರಣ ಹೋರಾಟ ನಡೆಸಿ ಹೊಸ ಆಂದೋಲನಕ್ಕೆ ಕಿಚ್ಚು ಹೊತ್ತಿಸಿದ ಆ ಪಾಪದ ಯುವತಿ ಪಂಚಭೂತಗಳಲ್ಲಿ ಲೀನವಾದಳು. ಅಪರಾಧಿಗಳಿಗೆ ಕಠಿಣ ಶಿಕ್ಷೆಯಾದರಷ್ಟೇ ಆಕೆಯ ಬಲಿದಾನಕ್ಕೊಂದು ಅರ್ಥ ಬರಲಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಈ ಕೃತ್ಯವನ್ನು ಖಂಡಿಸಿ ಇಡೀ ದೇಶವೇ ಪ್ರತಿಭಟನೆ ಹಾದಿ ಹಿಡಿತು. ಆ ಪ್ರತಿಭಟನೆ ಹೇಗಿತ್ತು, ಹೋರಾಟ ಹೇಗಿತ್ತು ಹೇಳ್ತೀವಿ ಚಿಕ್ಕ ಬ್ರೇಕ್ನ ನಂತರ.